ನಮಸ್ಕಾರ ಸ್ನೇಹಿತರೆ, ಎಲ್ಲಕ್ಕೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮೊಸರು ಬೇಳೆ ಹಾಕಿ ಸಾರು ಮಾಡುವ ವಿಧಾನ ತೋರಿಸಿಕೊಡ್ತೇನೆ. ಅದಕ್ಕೆ ನಾನು ಇಲ್ಲಿ ಬೇಳೆ ಹಾಕಿಟ್ಟಿದ್ದೀವಿ. ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಡಬೇಕು. ಬೇಳೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೀವಿ. ಇದೊಂದು ಕುಕ್ಕರ್ലേക്ക് ಹಾಕೋಣ. ಈರುಳ್ಳಿ ಕಟ್ ಮಾಡಿದ್ದು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮಾಟೊ ಇದೆಲ್ಲ ಹಾಕೋಣ. ಕುಕ್ಕರ್ಲೆ ನೀರು ಹಾಕೋಣ. ನಾನು 1 ಲೀಟ್ರ್ ನೀರು ಹಾಕಿಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೋಣ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಹಾಕಿ ನಾನು ಬೇಳೆ ಸಿಂಪಲಾಯಿಟ್ಟು ಒಂದು ಸಾಂಬಾರು ಮಾಡುವ ವಿಧಾನ ತೋರಿಸಿಕೊಡ್ತೀನಿ. ಜಾಸ್ತಿ ಎಣ್ಣೆ ಏನೂ ಇಲ್ಲದ ಕುಕ್ಕರ್ ಲಿಡ್ ಹಾಕಿ ಒಂದು 3-4 ವಿಸಿಲ್ ಕೂಗಬೇಕು. ಕುಕ್ಕರ್ ಓಪನ್ ಹಾಕಬೇಕು. ಇದೆಲ್ಲ ಚೆನ್ನಾಗಿ ಕುಕ್ ಆಗಿದ್ದು ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕಿ ಹೊಡೆದು ಹಾಕಬೇಕು. ಎಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಲ್ವಾ, ಅದೇ ಥರನೇ ಹಾಕಿಟ್ಟಿದ್ದೀವಿ. ಎಲ್ಲ ಒಂದು ಈ ರೀತಿಯಲ್ಲಿ ಒಂದು ಸ್ಮ್ಯಾಶ್ ಹಾಕಿ ಒಗ್ಗರಣೆ ಮಾಡಬೇಕು. ಪ್ಯಾನ್ ಸ್ವಲ್ಪ ಆಯಿಲ್ ಹಾಕೋಣ. ಬಿಸಿ ಹಾಕಿ ಆಯಿಲ್, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣ ಮೆಣಸಿನ್ಕಾಯಿ ಹಾಕಿದ್ದೀವಿ. ಸ್ವಲ್ಪ ಚಿಲ್ಲಿ ಪೌಡ್ರ್. ಸ್ಟವ್ ಆಫ್ ಮಾಡಿ ಚಿಲ್ಲಿ ಪೌಡ್ರ್ ಹಾಕಬೇಕು. ಒಗ್ಗರಣೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ನಮ್ಮದು ಸಿಂಪಲ್, ಒಂದು ಜಾಸ್ತಿ ಆಯಿಲ್ ಏನು ಒಂದು ಫ್ರೈ ಹಾಕದ. ಈರುಳ್ಳಿ ಬೆಳ್ಳುಳ್ಳಿ ಒಂದು ಫ್ರೈ ಹಾಕಿಲ್ವಾ, ಎಲ್ಲ ಫ್ರೈ ಹಾಕಿಲ್ಲ, ಅದೆಲ್ಲ ಕುಕ್ಕರಲ್ಲಿ ಹಾಕಿಲ್ಲ. ಅದಕ್ಕೆ ಜಾಸ್ತಿ ಆಯಿಲ್ ಏನು ಹಾಕದ ಸಿಂಪಲ್ ಒಂದು ಮೊಸರು ಬೇಳೆ ಸಾರು. ಇದು ಒಳ್ಳೆ ಟೇಸ್ಟ್ ಇರುತ್ತೆ. ಈ ರೀತಿಯಲ್ಲಿ ಎಲ್ಲರೂ ರೆಡಿ ಹಾಕೋಬೇಕು. ಇದು ಚಪಾತಿ, ದೋಸೆ, ರೈಸಿನೆಲ್ಲ ಒಳ್ಳೆ ಟೇಸ್ಟಾಗಿರುತ್ತೆ. ಯಾವುದೂ ಒಳ್ಳೆ ಸೂಟ್ ಆಗುತ್ತೆ. ಈ ದಾಲು ಒಳ್ಳೆ ಟೇಸ್ಟಾಗಿರುತ್ತೆ. ಎಲ್ಲ ರೀತಿಯಲ್ಲಿ ಟ್ರೈ ಮಾಡಬೇಕು. ಇದು ಸಿಂಪಲಾಗಿ ಮಾಡಿದ್ದು ಸಾರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಬಾಯ್.